Hey everyone, welcome back to my channel. Welcome back to non-veg Sunday recipe. ಇವತ್ತು ನಮ್ಮ ಮನೇಲಿ ಚಿಕನ್ ಗ್ರೇವಿ ಥರ ಮಾಡಿದ್ವಿ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾನು ಇದನ್ನು ಯಾವುದೋ ಒಂದು ಯೂಟ್ಯೂಬ್ ಚಾನಲಿಂದ ನೋಡಿಕೊಂಡು ಅದನ್ನು ಟ್ರೈ ಮಾಡಿದೆ. ಬಟ್ ಅವ್ರು ಯಾವ್ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಎಷ್ಟೆಷ್ಟು ಹಾಕಿದ್ರು ಇಂಗ್ರೀಡಿಯೆಂಟ್ಸ್ ಅದೇ ಥರ ನಾನು ಟ್ರೈ ಮಾಡಿದೆ. ಅಷ್ಟೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆದರೆ ಒಂದು ಮಿಸ್ಟೇಕ್ ಆಗಿತ್ತು, ಏನಂತಂದರೆ ಖಾರ ಆಗಿಬಿಟ್ಟಿತ್ತು. ಬೇರೆಯವ್ರಿಗೆ ಸ್ವಲ್ಪ ಸ್ಪೈಸಿ ತಿನ್ನೋರಿಗೆ ಏನು ಅನಿಸಲ್ಲ, ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಕಡಿಮೆ ತಿನ್ನೋದ್ರಿಂದ ಆ ಸ್ಪೈಸಿ ಇವರಿಗೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಸ್ಪೈಸಿ ಆಯಿತು ಅಂತ ಹೇಳಿದ್ರು. ಸೊ ಅದನ್ನು ಮ್ಯಾಚಪ್ ಮಾಡೋಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ, ಸ್ವಲ್ಪ ಹುಳಿ ಆ ಥರ ಏನೋ ಒಂದಿಷ್ಟು ಚಿಕ್ಕದಾಗಿ ಸ್ವಲ್ಪ ಆ್ಯಡ್ ಆನ್ ಮಾಡಿ ನಮ್ಮ ಮನೆಯವ್ರ ಟೇಸ್ಟ್ಗೆ ಕರೆಕ್ಟಾಗಿ ಸ್ಪೈಸಿನ ಮ್ಯಾಚ್ ಮಾಡಿದೆ. ಬಟ್ ಟೇಸ್ಟು ಮಾತ್ರ ಸಖತ್ತಾಗಿತ್ತು, ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವೀಕು ಕೂಡ ಬಿರಿಯಾನಿ ಮಾಡಿದೆ. ಬಟ್ ಅದಕ್ಕಿಂತ ಇವತ್ತು ಮಾಡಿದ್ದು ಗ್ರೇವಿ ಮಾತ್ರ ಸಖತ್ತಾಗಿತ್ತು. ಇದು ಚಪಾತಿ ಜೊತೆ, ರೈಸ್ ಜೊತೆ, ಇಡ್ಲಿ, ದೋಸೆ ಯಾವುದ್ರ ಜೊತೆ ಆದರೂ ತಿನ್ಬೋದು, ಆ ಥರ ಇತ್ತು. ಸೊ ಅವ್ರು ಯಾವ್ಯಾವ ಥರ ಹೇಳಿದ್ರು ಅದೇ ಥರ ಮಾಡಿದೆ. ಈ ಥರ ಫಸ್ಟಿಗೆ ಚಿಕನ್ನ ಸ್ವಲ್ಪ ಏನೋ ಆಯಿಲಲ್ಲಿ ಎಲ್ಲ ಹಾಕಿ, ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿ, ಆನಂತರ ಕೆಲವೊಂದೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡಿ ನಾವೇ ಮನೇಲಿ ಮಸಾಲ ಮಾಡಿಕೊಂಡು ಮಾಡೋ ಥರ ಹೇಳ್ಕೊಟ್ಟಿದ್ರು. ಬಟ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾನು ಅದನ್ನು ತುಂಬಾ ಚೆನ್ನಾಗಿ ಅವ್ರು ಹೇಳಿದ ಥರನೇ ಫಾಲೋ ಅಪ್ ಮಾಡಿದ್ದಕ್ಕೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂತು. ಬಟ್ ಒಂದೇ ಮಿಸ್ಟೇಕು, ಸ್ಪೈಸಿ ಅದನ್ನು ಬ್ಯಾಲೆನ್ಸ್ ಮಾಡಿದೆ. ಬಟ್ ನನ್ನ ಟೇಸ್ಟಿಗೆ ನನಗಿಷ್ಟ ಆಗೋ ಥರ ಸಖತ್ತಾಗಿ ಟೇಸ್ಟ್ ಇತ್ತು.